ಸಂಚಾರಿ ನಿಯಮ ಉಲ್ಲಂಘನೆ ಪ್ರಕರಣದಲ್ಲಿ ಶೇಕಡಾ 50ರಷ್ಟು ದಂಡ ರಿಯಾಯಿತಿಯೊಂದಿಗೆ ಇತ್ಯರ್ಥಕ್ಕೆ ಸುವರ್ಣಾವಕಾಶ ಕಲ್ಪಿಸಿದ್ದಾಗಿ ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ಡಿಜೆ ಸುಧೀನ್ ಕುಮಾರ್ ಅವರು ತಿಳಿಸಿದ್ದಾರೆ. ಚಿತ್ರದುರ್ಗದ ಜಿಲ್ಲಾ ನ್ಯಾಯಾಲಯದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿದ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ಹಾಗೂ ನ್ಯಾಯಾಧೀಶರಾದ ಡಿಜೆ ಸುಧೀನ್ ಕುಮಾರ್ ಅವರು ಮಾತನಾಡಿದ್ದಾರೆ. ಸಂಚಾರಿ ನಿಯಮ ಉಲ್ಲಂಘನೆ ಪ್ರಕರಣದಲ್ಲಿ ಕಾನೂನಾತ್ಮಕವಾಗಿ ವಿಧಿಸಲಾಗುತ್ತಿರುವ ದಂಡದ ಮೊತ್ತದಲ್ಲಿ ಶೇಕಡಾ 50ರಷ್ಟು ರಿಯಾಯಿತಿ ನೀಡಿ ಪ್ರಕರಣಗಳನ್ನು ಇತ್ಯರ್ಥಪಡಿಸಿಕೊಳ್ಳಲು ಸಾರ್ವಜನಿಕರಿಗೆ ಇದೆ ಜೂನ್ 21ರಿಂದ ಜುಲೈ 10ರವರೆಗೆ ಅವಕಾಶ ಕಲ್ಪಿಸಲಾಗಿದೆ ಎಂದು ಅವರು ತಿಳಿಸಿದರು. ಇನ್ನು ಗೊತ್ತಿದ್ದೋ ಅಥವಾ ಗೊತ್ತಿಲ್ಲದೆಯೋ ಸಂಚಾರಿ ನಿಯಮ ಉಲ್ಲಂಘನೆಯಂತಹ ಅಪರಾಧಗಳು ಸಂಭವಿಸುತ್ತವೆ. ಅಂತಹ ಪ್ರಕರಣಗಳನ್ನು ಗಂಭೀರವಾಗಿ ಪರಿಗಣಿಸಿ ದೊಡ್ಡದು ಮಾಡುವ ಬದಲು ಸಾರ್ವಜನಿಕರಿಗೆ ಸುಲಭವಾಗಿ ಮುಕ್ತಾಯಗೊಳಿಸಲು ಕರ್ನಾಟಕ ಸರ್ಕಾರದ ಜೊತೆ ಚರ್ಚಿಸಿ ಈ ಒಂದು ರಿಯಾಯಿತಿ ವ್ಯವಸ್ಥೆ ಜಾರಿಗೆ ತರಲಾಗಿದೆ. ಮೇ 2026ಕ್ಕಿಂತ ಮೊದಲು ಪೊಲೀಸ್ ಇಲಾಖೆಯ ಸಂಚಾರಿ ಇ-ಚಲನ್ನಲ್ಲಿ ದಾಖಲಾಗಿ ಬಾಕಿ ಇರುವ ಪ್ರಕರಣಗಳ ದಂಡದ ಮೊತ್ತದಲ್ಲಿ ಹಾಗೂ ಸಾರಿಗೆ ಇಲಾಖೆಯಲ್ಲಿ 1991ರಿಂದ 2022ರವರೆಗೆ ದಾಖಲಾಗಿರುವ ಪ್ರಕರಣಗಳಿಗೆ ಶೇಕಡಾ 50ರಷ್ಟು ರಿಯಾಯಿತಿ ಅನ್ವಯವಾಗಲಿದೆ ಎಂದು ಅವರು ತಿಳಿಸಿದರು. ಇನ್ನು ಮುಂದೆ ಸಂಚಾರ ಅಪರಾಧಗಳ ಆಗದ ಹಾಗೆ ಎಲ್ಲರೂ ಜಾಗೃತಿ ವಹಿಸಿ ಸಂಚಾರ ನಿಯಮಗಳನ್ನು ಪಾಲಿಸಿ, ಸಂಚಾರ ನಿಯಮಗಳನ್ನು ಕಾನೂನಿಗೋಸ್ಕರ ಮಾತ್ರ ಅಲ್ಲ, ತಮ್ಮ ವೈಯಕ್ತಿಕ ಜೀವನ ಮತ್ತು ತಮ್ಮ ವೈಯಕ್ತಿಕ ದೇಹವನ್ನು ಕಾಪಾಡಿಕೊಳ್ಳಲಿಕ್ಕೆ, ತಮ್ಮ ಕುಟುಂಬ ಸಂಸಾರಗಳನ್ನು ಉಳಿಸ್ಲಿಕ್ಕೆ ಕೂಡ ತಾವು ನಿಯಮವನ್ನು ಪಾಲಿಸಬೇಕು. ಜೀವ ಭಾಳ ಮುಖ್ಯವಾದುದು. ಆಸ್ತಿ ರಕ್ಷಣೆ ಹೇಗೂ ಹಾಗೆ ಜೀವ ರಕ್ಷಣೆ ಕೂಡ ಕಾನೂನಿನ ಹೊಣೆ. ಈ ಜೀವ ರಕ್ಷಣೆಗೆ ಕಾನೂನಿದೆ, ಆದರೆ ಕಾನೂನನ್ನು ಈ ಜೀವ ರಕ್ಷಣೆ ಮಾಡಿಕೊಳ್ಬೇಕಾದಂಥ ಏನು ಸವಾರರಿರ್ಬೋದು, ಚಾಲಕರಿರ್ಬೋದು ಅಥವಾ ಸಂಚಾರ ನಿಯಮಕ್ಕೊಳಪಟ್ಟ ಪ್ರತಿಯೊಬ್ಬರು ಪಾಲಿಸದೇ ಇದ್ದರೆ ಅದು ಆ ತೊಂದರೆಯನ್ನು ಇಡೀ ಸಮಾಜ ಅನುಭವಿಸುತ್ತೆ. ಈ ಒಂದು ಯೋಜನೆಯನ್ನು ಬಳಸ್ಕೊಳ್ಬೇಕು ಅಂತ ಸಹ ನಾನು ಕಳಕಳಿಯಿಂದ ಮನವಿ ಮಾಡ್ತೀನಿ. ಒಟ್ಟಿಗೆ ಈ ಒಂದು ಒಳ್ಳೆಯ ಸುವರ್ಣಾವಕಾಶ ಅಂತ ನಾನು ಹೇಳ್ತೀನಿ. ಸುವರ್ಣಾವಕಾಶ ಬಳಸ್ಕೋಬೇಕು. ಯಾಕಂದರೆ ಕೆಲವೊಂದು ಅಪರಾಧಗಳಿಗೆ 10,000 ಇದೆ, 5,000 ಇದೆ, 2,000 ಇದೆ, ಎರಡನೇ ಅಪರಾಧಕ್ಕೆ ಇನ್ನೂ ಹೆಚ್ಚಿದೆ. ಅಂಥ ಅಪರಾಧಗಳನ್ನೆಲ್ಲ ಇದರಲ್ಲಿ ಅವ್ರ ಜನರು ಏನು ಮುಗಿಸ್ಕೊಳ್ಬೋದಲ್ಲ. ಹಾಗೆ ಎಲ್ಲ ಪ್ರಕರಣಗಳನ್ನು ನ್ಯಾಯಾಲಯಕ್ಕೆ ಈ ರೀತಿ ಕಳಿಸ್ಬೇಕು ಅಂತ ಇಲ್ಲ. ಒಂದು ವೇಳೆ ಆ ತಪ್ಪಿತಸ್ಥರು ಅಥವಾ ದಂಡ ಪಾವತಿಸಬೇಕಾದಂಥವರು ತಾನು ತಪ್ಪು ಒಪ್ಪಿಕೊಳ್ಳಲ್ಲ, ಕೇಸನ್ನು ನಡೆಸ್ತೀನಿ ಅಥವಾ ಇದನ್ನು ಪ್ರಶ್ನಿಸ್ತೀನಿ ಅಂತ ಏನಾದರೂ ಅಭಿಪ್ರಾಯಪಟ್ಟರೆ ತನಿಖಾಧಿಕಾರಿಯವರು ಅಂಥ ಪ್ರಕರಣವನ್ನು ನ್ಯಾಯಾಲಯಕ್ಕೆ ಲಘು ಆರೋಪ ಪಟ್ಟಿ ಸಲ್ಲಿಸ್ತಾರೆ. ಅಂಥದ್ರಲ್ಲಿ ಬೇರೆ ಪ್ರಕರಣಗಳ ಹಾಗೆ ಆ ಪ್ರಕರಣ ಕೂಡ ಇಲ್ಲಿ ಸಂಬಂಧಪಟ್ಟ ವ್ಯಾಪ್ತಿಯ ನ್ಯಾಯಾಲಯದಲ್ಲಿ ಅದು ಅಧಿವಿಚಾರಣೆ ನಡೀತದೆ. ಈ ಸೌಲಭ್ಯ ಕೂಡ ಮಾಡಿದ್ದಾರೆ. ಅದು ಮೇ 1ನೇ ತಾರೀಕಿನಿಂದ ಅದು ಚಾಲ್ತಿಯಲ್ಲಿದೆ, ವರ್ಚುವಲ್ ಕೋರ್ಟ್ ಅಂತ. ಅದು ಒಬ್ಬರು ಮ್ಯಾಜಿಸ್ಟ್ರೇಟರು ಅದಕ್ಕೆ ಬೆಂಗಳೂರಲ್ಲಿ ಸಿಟ್ಟಿಂಗ್ ಮಾಡ್ತಾರೆ. ಇಡೀ ರಾಜ್ಯಾದ್ಯಂತ ಇರುವ ಎಲ್ಲ ಪ್ರಕರಣಗಳನ್ನು ಅವರು ಈ ಪಾವತಿ ಮೂಲಕ ಮತ್ತು ಈ ತಂತ್ರಾಂಶದ ಮೂಲಕ ಸ್ವಯಂ ಪೊಲೀಸರ ಠಾಣೆಯಿಂದಲೇ ಅದನ್ನು ಸಂಪರ್ಕಿಸಿ ಮಾಡಿಕೊಳ್ಳುವಂತಹ ಒಂದು ಸುವರ್ಣಾವಕಾಶ ಕೂಡ ಮಾಡಿದ್ದಾರೆ. ಇಷ್ಟು ಸರಳೀಕರಣ ಮಾಡಿದ್ದಾರೆ. ಅದನ್ನು ಬಳಸ್ಕೊಂಡು ತಾವು ಜಾಗೃತರಾಗಿ ಮತ್ತು ಆಗಿದ್ದನ್ನು ಮುಗಿಸ್ಕೊಂಡು ಮುಂದೆ ಆಗದ ಹಾಗೆ ಕೂಡ ಜನರು ಸಾರ್ವಜನಿಕರು ಎಚ್ಚೆತ್ತುಕೊಂಡು ಬಳಸ್ಕೊಳ್ಳಿ ಮತ್ತು ಈ ವ್ಯವಸ್ಥೆ ಸದುಪಯೋಗ ಪಡ್ಕೊಳ್ಳಿ ಅಂತ ನಾನು ಎಲ್ಲರಲ್ಲೂ ಮನವಿ ಮಾಡ್ತೀನಿ. ಧನ್ಯವಾದಗಳು. 1991ರಿಂದ 2022ರವರೆಗಿನ ಬಾಕಿ ಪ್ರಕರಣಗಳು ಇದಕ್ಕೆ ಅನ್ವಯ ಆಗುವಂಥದ್ದು.